ನಮಸ್ತೆ ಮಾತೃಭೂಮಿ. ಪ್ರೀತಿಯ ವೀಕ್ಷಕರಿಗೆ ಆಯುರ್ ಪಾಂಚಜನ್ಯದ ಮತ್ತೊಂದು ವಿಶೇಷ ಸಂಚಿಕೆಗೆ ಸ್ವಾಗತ. ನಾಲಿಗೆ ಮೇಲೆ ಬರೆದಿದೆ ನಿಮ್ಮ ಆರೋಗ್ಯದ ಗುಟ್ಟು. ನಾಲಿಗೆ ತೋರಿಸಿ ನಿಮ್ಮ ದೇಹದ ಸ್ಥಿತಿ ತಿಳಿದುಕೊಳ್ಳಿ. ಹೌದು ವೀಕ್ಷಕರೇ, ನಾಲಿಗೆ ದೇಹದ ದರ್ಪಣ, ಅಂದರೆ ಆರೋಗ್ಯದ ಕನ್ನಡಿ ಅಂತ ಅರ್ಥ. ನಿಮ್ಮ ನಾಲಿಗೆ ತೋರಿಸಿ, ಈ ಒಂದು ವಾಕ್ಯ ಆಲ್ಮೋಸ್ಟ್ ಪ್ರತಿಯೊಬ್ಬ ವೈದ್ಯರ ಬಾಯಿಂದ ಬಂದೇ ಬರುತ್ತೆ. ಆದರೆ ನಾವು ಯಾವಾಗಲೂ ಅಂದುಕೊಳ್ಳುತ್ತೇವೆ, ನಾಲಿಗೆಯಲ್ಲಿ ಅಂಥದ್ದೇನಪ್ಪ ಕಾಣುತ್ತೆ ಅಂತ. ಯಾಕೆ ನಾಲಿಗೆ ನೋಡುತ್ತಾರೆ? ನಾಲಿಗೆ ಏನು ಹೇಳುತ್ತದೆ? ಅದು ನಿಜವಾಗಿಯೂ ದೇಹದ ಒಳಗಿನ ಸ್ಥಿತಿಯನ್ನು ತೋರಿಸುತ್ತಾ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರಾನೇ ಇಂದಿನ ಸಂಚಿಕೆ. ಆಯುರ್ವೇದ ಸಾವಿರಾರು ವರ್ಷಗಳ ಹಿಂದೆಯೇ ಹೇಳಿದೆ, ನಾಲಿಗೆ ದೇಹದ ದರ್ಪಣ ಎಂದು. ಆಧುನಿಕ ವೈದ್ಯಶಾಸ್ತ್ರವು ಇಂದು ಅದನ್ನೇ ಒಪ್ಪಿಕೊಳ್ಳುತ್ತಿದೆ. ಆಯುರ್ವೇದದಲ್ಲಿದೆ ಅಷ್ಟವಿಧ ರೋಗಿ ಪರೀಕ್ಷೆ: ನಾಡಿ, ಮೂತ್ರ, ಮಲಜಿಹ್ವ, ಶಬ್ದ, ಸ್ಪರ್ಶ, ದೃಗಾಕೃತಿ. ಇವುಗಳಲ್ಲಿ ಪ್ರಮುಖ ಈ ಜಿಹ್ವಾ ಪರೀಕ್ಷೆ. ಇಲ್ಲಿ ನಾಲಿಗೆಯ ಪರೀಕ್ಷೆಯನ್ನು ಜಿಹ್ವಾ ಪರೀಕ್ಷೆ ಎಂದು ಕರೆಯಲಾಗುತ್ತದೆ. ಆಚಾರ್ಯವರ್ಯರು ಸಾವಿರಾರು ವರ್ಷಗಳ ಹಿಂದೆಯೇ ವೈಜ್ಞಾನಿಕ ತಳಹದಿಯ ಮೇಲೆ ನಾಲಿಗೆಯ ಪರೀಕ್ಷೆಯನ್ನು ಹುಟ್ಟುಹಾಕಿದ್ದಾರೆ. ಗ್ರಂಥಗಳಲ್ಲಿ ನಾಲಿಗೆಯ ಬಣ್ಣ, ಲೇಪ, ಗಾತ್ರ, ಚಲನೆ, ಆಕಾರ ಇವೆಲ್ಲವನ್ನೂ ವಿಶ್ಲೇಷಿಸಿ ದೋಷ ಸ್ಥಿತಿ ತಿಳಿಯಬಹುದು ಎಂದು ವಿವರಿಸಲಾಗಿದೆ. ದೋಷ ಆಧಾರಿತ ವಿವರಣೆಗೆ ಇದೆ ಮೊದಲ ಆದ್ಯತೆ. ಹೌದು, ವಾತ ಪ್ರಾಬಲ್ಯವಿರುವ ವ್ಯಕ್ತಿಯ ನಾಲಿಗೆಯಲ್ಲಿ ಒಣ, ಬಿರುಕು, ಕ್ರ್ಯಾಕೆಡ್ ಸರ್ಫೇಸ್, ಸಣ್ಣ, ಚಳಿಯ ಸ್ಪರ್ಶ ಮುಂತಾದ ಪ್ರಮುಖ ಲಕ್ಷಣಗಳನ್ನು ಕಾಣಬಹುದು. ಪಿತ್ತ ಪ್ರಾಬಲ್ಯವಿರುವ ವ್ಯಕ್ತಿಯ ನಾಲಿಗೆ ಕೆಂಪು ಅಥವಾ ಹಳದಿ ಬಣ್ಣ, ಉರಿಯುವ ಭಾವ, ಕಹಿ ರುಚಿ ಮುಂತಾದ ಲಕ್ಷಣಗಳನ್ನು ಹೊಂದಿರುತ್ತದೆ. ಇನ್ನು ಕಫ ಪ್ರಾಬಲ್ಯವಿರುವ ವ್ಯಕ್ತಿಯ ನಾಲಿಗೆ ಬಿಳಿ, ಲೇಪಭರಿತ, ಜಾರುವ ಸ್ಥಿತಿ, ಭಾರವಾದ ಅನುಭವ ಹೀಗೆ ಅನೇಕ ಲಕ್ಷಣಗಳನ್ನ ಹೊಂದಿರುತ್ತೆ. ಗಮನದಲ್ಲಿರಲಿ, ಇದನ್ನ ಕೇವಲ ಶಾಸ್ತ್ರಗಳನ್ನು ಅರಿತ ಆಯುರ್ವೇದ ವೈದ್ಯರು ಮಾತ್ರ ಪತ್ತೆ ಹಚ್ಚಬಲ್ಲರು. ಜೀರ್ಣವಾಗಿದೆಯೇ ನೀವು ಸವಿದ ಆಹಾರ? ಆಯುರ್ವೇದದಲ್ಲಿ ಜೀರ್ಣಾಗ್ನಿ ದುರ್ಬಲವಾದಾಗ ಉತ್ಪತ್ತಿಯಾಗುವ ವಿಷ ಪದಾರ್ಥವನ್ನ ಆಮ ಎಂದು ಕರೆಯುತ್ತೇವೆ. ಇದನ್ನು ಕೂಡ ಆಯುರ್ವೇದ ವೈದ್ಯರು ಪತ್ತೆ ಹಚ್ಚಬಲ್ಲರು. ನಾಲಿಗೆಯ ಭಾಗಗಳ ಆಧಾರದ ಮೇಲೆ ಪತ್ತೆ ಹಚ್ಚಬಹುದು ಅನೇಕ ಸಂಗತಿಗಳನ್ನ. ಹೌದು, ನಾಲಿಗೆಯ ತುದಿ ಹೃದಯ ಮತ್ತು ಮನಸ್ಸು, ಮಧ್ಯಭಾಗ ಜಠರ ಮತ್ತು ಅಗ್ನಿ, ಹಿಂಭಾಗ ಅಂತರಾಗ್ನಿ, ಬದಿಗಳು ಯಕೃತ್ ಮತ್ತು ಪ್ಲೀಹ ಅಂದರೆ ಲಿವರ್ ಮತ್ತು ಸ್ಪ್ಲೀನ್ಗಳ ಕಾರ್ಯವೈಖರಿಯನ್ನು ಸೂಚಿಸುತ್ತದೆ. ನಮ್ಮೆಲ್ಲರ ನಾಲಿಗೆಯ ಮೇಲ್ಪದರ ಅಂದರೆ ಟಂಗ್ ಸರ್ಫೇಸ್ನಲ್ಲಿ 700ಕ್ಕೂ ಹೆಚ್ಚು ಬ್ಯಾಕ್ಟೀರಿಯಾ ಸ್ಪೀಶೀಸ್ಗಳು ಕಂಡುಬಂದಿವೆ. ಇವು ದೇಹದ ಆರೋಗ್ಯ ರಕ್ಷಣೆಗೆ ಮಹತ್ತರ ಪಾತ್ರವನ್ನು ನಿಭಾಯಿಸುತ್ತದೆ. ಆಧುನಿಕ ವೈದ್ಯಕೀಯ ಶಾಸ್ತ್ರದಲ್ಲೂ ನಾಲಿಗೆಗೆ ಇದೆ ಮಹತ್ವದ ಸ್ಥಾನ. ಅನಿಮಿಯಾ ಅಥವಾ ಐರನ್ ಡಿಫಿಷಿಯನ್ಸಿಯಲ್ಲಿ ಪೇಲ್ ಟಂಗ್ ಅಥವಾ ಬಿಳಿ ನಾಲಿಗೆಯನ್ನು ಕಾಣಬಹುದು. ಇನ್ನು ವಿಟಮಿನ್ B12 ಕೊರತೆ ಇದ್ದಾಗ ರೆಡ್ ಗ್ಲಾಸಿ ಟಂಗ್, ಬರ್ನಿಂಗ್ ಸೆನ್ಸೇಷನ್ ಪ್ರಮುಖ ಲಕ್ಷಣಗಳು. ಸಯಾನೋಸಿಸ್, ಬ್ಲೂಯಿಶ್ ಟಂಗ್ ದೇಹದಲ್ಲಿ ಕಡಿಮೆ ಪ್ರಮಾಣದ ಆಕ್ಸಿಜನ್ ಇರುವುದರ ಸಂಕೇತ. ಇನ್ನು ಬಾಯಿ ಹುಣ್ಣು ಮತ್ತು ಬಿಳಿಯ ಪ್ಯಾಚ್ಗಳು ಕ್ಯಾಂಡಿಡಾ ಇನ್ಫೆಕ್ಷನ್ನ ಸಂಕೇತವಾದರೆ ಸ್ಟ್ರಾಬೆರಿ ಟಂಗ್, ಸ್ಕಾರ್ಲೆಟ್ ಫೀವರ್ ಅಥವಾ ಕಾವಾಸಕಿ ಡಿಸೀಸ್ನಲ್ಲಿ ಇದನ್ನು ಕಾಣಬಹುದು. ಸಿಸ್ಟಮಿಕ್ ಹೆಲ್ತ್ ಇಂಡಿಕೇಟರ್ ಈ ನಾಲಿಗೆ. ನಾಲಿಗೆಯ ಮೇಲೆ ಇರುವ ಕೋಟಿಂಗ್ ಗಟ್ ಹೆಲ್ತ್ ನ ಪರಿಸ್ಥಿತಿಯನ್ನು ಸೂಚಿಸುವ ಇಂಪಾರ್ಟೆಂಟ್ ಇಂಡಿಕೇಟರ್ ಆಗಿದೆ. ಸ್ಟ್ರೆಸ್ ಇದ್ದರೆ ಟೇಸ್ಟ್ ಪರ್ಸೆಪ್ಷನ್ ಬದಲಾಗುತ್ತದೆ. ಇನ್ನು ಡಿಹೈಡ್ರೇಟ್ ಆಗಿದ್ದರೆ ನಾಲಿಗೆಯ ಮೇಲೆ ದಪ್ಪನೆಯ ಕೋಟಿಂಗ್ ಕಾಣಿಸುತ್ತದೆ. ಡಯಾಬಿಟಿಸ್ ಪೇಷಂಟ್ಸ್ಗಳಲ್ಲಂತೂ ಫಿಷರ್ಡ್ ಟಂಗ್ ಮತ್ತು ಕ್ಯಾಂಡಿಡಿಯಾಸಿಸ್ ಹೆಚ್ಚು. ಮತ್ತು ಎಂಜಿಲ್ನಲ್ಲಿರುವ ಹೆಚ್ಚಿನ ಸಕ್ಕರೆಯ ಅಂಶ ನಾಲಿಗೆಯ ಮೇಲೆ ಫಂಗಲ್ ಗ್ರೋತಿಗೆ ಕಾರಣವಾಗುತ್ತದೆ. ನಾಲಿಗೆಯ ಸ್ವಚ್ಛತೆಗೆ ಆಯುರ್ವೇದ ತುಂಬಾ ಮಹತ್ವವನ್ನ ನೀಡಿದೆ. ದಿನಚರಿಯ ಪ್ರಮುಖ ಆಚರಣೆಗಳಲ್ಲಿ ಜಿಹ್ವಾ ನಿರ್ಲೇಖನ ಕೂಡ ಒಂದು. ತಾಮ್ರದ ಸ್ಕ್ರೇಪರ್ಗಳ ಬಳಕೆಯ ಮೂಲಕ ನಾಲಿಗೆಯ ಶುಚಿತ್ವವನ್ನು ತಿಳಿಸಲಾಗಿದೆ. ನೆನಪಿರಲಿ, ನಿಜವಾದ ಕಾರಣವನ್ನು ತಿಳಿದು ಅದರ ಚಿಕಿತ್ಸೆಯೊಂದಿಗೆ ಹೋದಾಗ ಮಾತ್ರ ನಾಲಿಗೆ ತನ್ನ ನಿಜರೂಪವನ್ನು ಪುನಃ ಪಡೆಯಲಿದೆ. ಪ್ರತಿದಿನ ಬೆಳಗ್ಗೆ ಕನ್ನಡಿಯಲ್ಲಿ ಮುಖ ನೋಡಿದಂತೆ ಒಮ್ಮೆ ನಾಲಿಗೆ ನೋಡಿ. ಆದರೆ ನೆನಪಿರಲಿ, ನಾಲಿಗೆ ಸೂಚನೆ ಕೊಡುತ್ತದೆ. ಅರ್ಥ ಮಾಡಿಕೊಳ್ಳುವುದು ರೋಗಿಯ ಅಥವಾ ವೈದ್ಯರ ಕೆಲಸ. ಹೀಗಾಗಿ ವೈದ್ಯರ ಬಳಿ ಹೋಗಿ
ನಿಮ್ಮ ನಾಲಿಗೆಯ ಪರಿಸ್ಥಿತಿಯನ್ನ ಪರೀಕ್ಷಿಸಿಕೊಳ್ಳುವುದು ಉತ್ತಮ. ಇದಾಗಿತ್ತು ಮಿತ್ರರೇ, ವೈದ್ಯರು ಹೇಗೆ ನಾಲಿಗೆಯೊಂದಿಗೆ ಮಾತನಾಡಿ ನಿಮ್ಮೆಲ್ಲರ ರೋಗಗಳನ್ನ ಪತ್ತೆ ಹಚ್ಚುತ್ತಾರೆ ಎಂಬ ವಿಶೇಷ ಸಂಚಿಕೆ. ಸಾವಿರಾರು ವರ್ಷಗಳಿಂದ ಭಾರತ ರೋಗಗಳ ಪತ್ತೆಗೆ ಬಳಸುತ್ತಿರುವ ವಿಶೇಷ ಸಾಧನ ನಾಲಿಗೆಯ ಪರೀಕ್ಷೆ ಉರ್ಫ್ ಜಿಹ್ವಾ ಪರೀಕ್ಷೆ. ಈ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ಸಂಚಿಕೆಯನ್ನ ಇಲ್ಲೇ ಮುಗಿಸ್ತಾ ಇದ್ದೀವಿ. ಮುಂದಿನ ಸಂಚಿಕೆಯಲ್ಲಿ ಆಯುರ್ವೇದದ ಮತ್ತಷ್ಟು ಆಸಕ್ತಿಕರ ಸಂಗತಿಗಳನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದೇವೆ. ಅಲ್ಲಿವರೆಗೆ ಧನ್ಯವಾದ. ಜೈ ಹಿಂದ್, ಜೈ ಆಯುರ್ವೇದ, ಜೈ ಕರ್ನಾಟಕ ಮಾತೆ.